ಹಲೋ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಕೌಂಟಿಂಗಲ್ಲಿ ನಾವು ಯೂಸ್ ಮಾಡೋ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜಿ ವರ್ಡ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆ ಥರ ವರ್ಡ್ಸ್ ಏನೇನಿದೆ ಅಂತ ನೋಡೋಣ. ಎಂಟಿಟಿ ಅಂತ ಅಂದರೆ ಆ್ಯನ್ ಎಂಟಿಟಿ ಮೀನ್ಸ್ ಆ್ಯನ್ ಎಕನಾಮಿಕ್ಸ್ ಯೂನಿಟ್ ದಟ್ ಪರ್ಫಾರ್ಮ್ ಆಕ್ಟಿವಿಟೀಸ್. ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರೀಸ್. ಎಂಟಿಟಿ ಅಂತ ಅಂದರೆ ಒಂದು ಕಂಪನಿ, ಒಂದು ಫರ್ಮ್ನ ನಾವು ಎಂಟಿಟಿ ಅಂತ ಕರಿತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆ್ಯನ್ ಎಕನಾಮಿಕ್ಸ್ ಯೂನಿಟ್. ಎಕನಾಮಿಕ್ಸ್ ಯೂನಿಟ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಪ್ರೊಡಕ್ಟಿವಿಟಿ ಎಲ್ಲ ಒಂದು ಇನ್ಕ್ಲೂಡ್ ಆಗಿರುವಂಥ ಕಂಪನಿನ ನಾವು ಇನ್ಫೋಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ನಮಗೆ ಇನ್ಫೋಸಿಸ್, ರಿಲಯನ್ಸ್ ಇಂಡಸ್ಟ್ರಿ ಅಂದರೆ ಪ್ರಾಫಿಟನ್ನು ಅರ್ನ್ ಮಾಡ್ತಾ ಹೋಗುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಕೌಂಟಿಂಗ್ ಎಂಟ್ರಿ. ಅಕೌಂಟಿಂಗ್ ಎಂಟ್ರಿ ಅಂತಂದ್ರೆ ಏನಂದರೆ ಎ ರೆಕಾರ್ಡ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಲೈಕ್ ಜರ್ನಲ್, ಲೆಡ್ಜರ್, ಕ್ಯಾಶ್ ಬುಕ್ ಎಕ್ಸೆಟ್ರಾ. ನಾವು ಅಕೌಂಟಿಂಗ್ ಎಂಟ್ರಿನಲ್ಲಿ ನಾವೇನೇ ಒಂದು ಜರ್ನಲ್ ಪ್ರಿಪೇರ್ ಮಾಡಿದ್ರು, ಲೆಡ್ಜರ್, ಕ್ಯಾಶ್ ಬುಕ್, ಬ್ಯಾಲೆನ್ಸ್ ಶೀಟ್ ಯಾವುದೇ ಒಂದು ಪ್ರಿಪೇರ್ ಮಾಡ್ತಾ ಹೋದ್ರೂ ಕೂಡ ಅದನ್ನು ನಾವು ಅಕೌಂಟಿಂಗ್ ಎಂಟ್ರಿ ಅಂತ ಕರಿತೀವಿ. ಅಕೌಂಟಿಂಗ್ ಎಂಟ್ರಿ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರೆ ಮಾನಿಟರಿ ಟ್ರಾನ್ಸಾಕ್ಷನ್ಸನ್ನು ನಾವು ಅಕೌಂಟಿಂಗ್ ಎಂಟ್ರಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಸೆಟ್ಸ್. ಅಸೆಟ್ಸ್ ಅಂತ ಅಂದರೆ ಏನಂದರೆ ಅಸೆಟ್ಸ್ ಆರ್ ದ ಪ್ರಾಪರ್ಟೀಸ್ ಆಫ್ ರಿಸೋರ್ಸ್ ವಿಚ್ ಆರ್ ಓನ್ಡ್ ಬೈ ದ ಬಿಸ್ನೆಸ್ ಎಂಟಿಟಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಇದೆ, ABC ಅನ್ನೋ ಕಂಪನಿನಲ್ಲಿ 2 ಲ್ಯಾಕ್ ಲ್ಯಾಂಡು, 1 ಲ್ಯಾಕ್ ರುಪೀಸ್ ಮಷಿನರಿ ಆ್ಯಂಡ್ ಗುಡ್ ವಿಲ್ ಇದೆ, ಪೇಟೆಂಟ್ ಇದೆ. ಸೊ ಇದನ್ನೆಲ್ಲನೂ ಕೂಡ ನಾವು ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಸೆಟ್ಸ್ ಅಂತ ಅಂದರೆ ಕಂಪನಿ ಏನು ತನ್ನ ಸ್ವಂತವಾಗಿ ಹೊಂದಿರುತ್ತೋ ಅದನ್ನು ನಾವು ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಕ್ಯಾಶ್ ಇರ್ಬೋದು, ಸ್ಟಾಕು, ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ಗುಡ್ ವಿಲ್ಲು. ಸೊ ಇದನ್ನೆಲ್ಲನೂ ಕೂಡ ನಾವು ಅಸೆಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಯಬಿಲಿಟೀಸ್ ಅಂತ ಅಂದರೆ ಲಯಬಿಲಿಟೀಸ್ ಆರ್ ದ ಡೆಟ್ಸ್ ಓನ್ಡ್ ಬೈ ದ ಬಿಸ್ನೆಸ್ ಎಂಟಿಟಿ ಟು ಔಟ್ಸ್ಟ್ಯಾಂಡಿಂಗ್. ಎಕ್ಸಾಂಪಲ್ ಅಮೌಂಟ್ ಡ್ಯೂ ಟು ಸಪ್ಲೈಯರ್ಸ್, ಬಿಲ್ಸ್ ಪೇಯಬಲ್, ಲೋನ್ ಫ್ರಮ್ ಬ್ಯಾಂಕ್ ಎಕ್ಸೆಟ್ರಾ. ಅಂದರೆ ಕಂಪನಿ ಬೇರೆಯವ್ರ ಹತ್ರ ಸಾಲ ತೊಗೊಂಡಿರುತ್ತೆ. ದ ಲಯಬಿಲಿಟೀಸ್ ಆರ್ ದ ಡೆಟ್ಸ್ ಓನ್ಡ್ ಬೈ ದ ಬಿಸ್ನೆಸ್ ಅಂದರೆ ಅದು ಕಂಪನಿಗೆ ಡೆಟ್ಸ್ ಆಗಿರುತ್ತೆ, ಸಾಲ ಆಗಿರುತ್ತೆ. ಸೊ ಅದನ್ನು ರಿಟರ್ನ್ ಮಾಡಲೇಬೇಕು. ಆ ಥರದ್ದು ಯಾವುದು ಅಂತಂದರೆ ಒಂದು ಸಪ್ಲೈಯರ್ಸು, ಬಿಲ್ಸ್ ಪೇಯಬಲ್ಲು, ಲೋನ್ ಫ್ರಮ್ ಬ್ಯಾಂಕು. ಸೊ ನಾವು ಈ ಥರದ್ದೆಲ್ಲನೂ ಕೂಡ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಇದನ್ನು ಲಯಬಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಕ್ಯಾಪಿಟಲ್ ಅಂತ ಅಂದರೆ ಕ್ಯಾಪಿಟಲ್ ರೆಪ್ರೆಸೆಂಟ್ ದ owner claim or share in the assets of the business. So it is defined as excess of the value of asset over the liabilities. ಅಂತ ಅಂದರೆ ಕ್ಯಾಪಿಟಲ್ ಅಂತ ಅಂದರೆ ಆಲ್ ಅಸೆಟ್ಸ್ ಆರ್ ಈಕ್ವಲ್ ಟು, ನಾವು ಕಂಪನಿಲಿ ಒಂದು ವಿಕೇಶನ್ನ ಪ್ರಿಪೇರ್ ಮಾಡ್ತಾ ಇರ್ತೇವೆ, ಆಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಪಬ್ಲಿಕ್ಕಿಂದ ಇಶ್ಯೂ ಮಾಡಿರೋ ಶೇರ್ ಕ್ಯಾಪಿಟಲ್ ಇರ್ಬೋದು, ಓನರ್ಸ್ ಕ್ಯಾಪಿಟಲ್ ಇರ್ಬೋದು, ಅಥವಾ ಡಿಬೆಂಚರ್ಸ್ ಇರ್ಬೋದು. ಸೊ ನಾವು ಮತ್ತೆ ಕ್ಯಾಪಿಟಲಲ್ಲಿ ಕೂಡ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ನ ಕ್ಯಾಪಿಟಲ್ನ ಇಶ್ಯೂ ಮಾಡ್ತೀವಿ. ಈ ಕ್ಯಾಪಿಟಲ್ಗೆ ನಾವು ರಿಟರ್ನ್ ಮಾಡುವಾಗ ನಾವು ಈಕ್ವಿಟಿ ಶೇರ್ಸ್ಗೆ ಪ್ರಾಫಿಟ್ ಅನ್ನ ಸೇರಿಸ್ಕೊಡ್ತೀವಿ, ಪ್ರಿಫರೆನ್ಸ್ ಶೇರ್ಸ್ಗೆ ಡಿವಿಡೆಂಡು, ಡಿಬೆಂಚರ್ಸ್ ಆಗಿದ್ರೆ ರೇಟ್ ಆಫ್ ಇಂಟ್ರೆಸ್ಟು. ಸೊ ಅದಕ್ಕೂ ಕೂಡ ನಾವು ರಿಟರ್ನ್ಸ್ನ ಕೊಡಬೇಕು. ಆ ಥರ ಐಟಮ್ಸ್ನ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ಬಂಡವಾಳ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಬಿಸ್ನೆಸ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಈಸ್ ಆ್ಯನ್ ಆಕ್ಟಿವಿಟಿ ವಿಚ್ ರಿಸಲ್ಟ್ ಇನ್ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ದ ಎಂಟಿಟೀಸ್. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತಂದರೆ ಇದು ಕೂಡ ಕಂಪ್ಲೀಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಆ್ಯನ್ ಆಕ್ಟಿವಿಟಿ ವಿಚ್ ರಿಸಲ್ಟ್ ಇನ್ ಟ್ರಾನ್ಸ್ಫರ್ ಆಫ್ ಮನಿ ಆರ್ ಮನೀಸ್ ವರ್ತ್ ಅಂದರೆ ಮನಿ ಆಗಿರ್ಬೋದು, ಅಥವಾ ನಾವು ಮನಿಯಿಂದ ಡಿಸ್ಕ್ರೈಬ್ ಮಾಡೋ ಯಾವುದೇ ಒಂದು ಐಟಮ್ ಆಗಿರ್ಬೋದು. ಸೊ ಅವೆರಡು ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಎಂಟಿಟೀಸ್ ಅಂದರೆ ಒಂದು ಎಂಟಿಟೀಸ್ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಟು ಕಸ್ಟಮರ್ ಅಂದರೆ ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಅಥವಾ ಮನೀಸ್ ವರ್ತ್ ಇರೋದನ್ನು ನಾವು ಫೈನಾನ್ಷಿಯಲ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನು ಕಂಪ್ಲೀಟಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಅಂದರೆ ಸೇಲ್ಸ್ ಮಾಡ್ತೀವಿ. ಸೇಲ್ಸ್ ಮಾಡಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದೇ ಕಂಪನಿ ಇದೆ ಅಂತ ಅಂದ್ಕೊಂಡ್ರೆ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ದುಡ್ಡು ಬರುತ್ತೆ, ನಮ್ಮಿಂದ ಮನೀಸ್ ವರ್ತು ಏನು ಆ ಐಟಮ್ ಇರುತ್ತೋ ಅದನ್ನು ನಾವು ಸೇಲ್ ಮಾಡ್ತಾ ಹೋಗ್ತೀವಿ. ಪರ್ಚೇಸ್ ಅಂದರೆ ಇಲ್ಲಿ ಎರಡು ಎಂಟಿಟಿ ಮಧ್ಯೆ ಅಥವಾ ಎರಡು ಬಿಸ್ನೆಸ್ ಮಧ್ಯೆ ಏನೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಅದನ್ನು ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಡಿಫೈನ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂತ ಅಂದರೆ ಏನಂದರೆ ಡ್ರಾಯಿಂಗ್ಸ್ ಮೀನ್ಸ್ ದ ಅಮೌಂಟ್ ಆಫ್ ಕ್ಯಾಶ್ ಆರ್ ಎನಿ ಅಸೆಟ್ಸ್ ವಿತ್ಡ್ರಾನ್ ಬೈ ದ ಓನರ್ ಆಫ್ ದ ಬಿಸ್ನೆಸ್ ಫಾರ್ ಈಸ್ ಪರ್ಸ್ನಲ್ ಯೂಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್
ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅನ್ನೋ ಒಂದು ಬಿಸ್ನೆಸ್ ಇದೆ. ಸೊ ಇದರಲ್ಲಿ ಎ ಅನ್ನೋನು ಓನರ್. ಈ ಓನರ್ ಏನು ಮಾಡಿರ್ತಾನೆ ಅಂತಂದರೆ ಬಿಸ್ನೆಸ್ಸಿಂದ ಸ್ವಲ್ಪ ಅಮೌಂಟನ್ನು ತೊಗೊಂಡಿರ್ತಾನೆ. ಅಂದರೆ 1,00,000 ರುಪೀಸ್ನ ಪರ್ಸ್ನಲ್ ಯೂಸ್ಗೆ ತೊಗೊಂಡಿರ್ತಾನೆ. ಸೊ ಅದನ್ನು ನಾವು ಡ್ರಾವಿಂಗ್ಸ್ ಅಂತ ಕರಿತೀವಿ. ಸೊ ಅದನ್ನು ಇವನು ಬಿಸ್ನೆಸ್ಗೆ ಕೊಡಬೇಕು. ಯಾಕಂತಂದರೆ ಅಕಾರ್ಡಿಂಗ್ ಟು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಓನರ್ ಈಸ್ ಸಪ್ರೇಟ್ ಆ್ಯಂಡ್ ಬಿಸ್ನೆಸ್ ಈಸ್ ಸಪ್ರೇಟ್. ಅಂದರೆ ನಾವು ಬೋತ್ ಆರ್ ಹ್ಯಾವಿಂಗ್ ಸಪ್ರೇಟ್ ಐಡೆಂಟಿಟಿ. ಎರಡಕ್ಕೂ ಕೂಡ ಒಂದು ಬಿಸ್ನೆಸ್ಗೂ ಕೂಡ ಆ್ಯಂಡ್ ಓನರ್ಗೂ ಕೂಡ ಇಬ್ಬರಿಗೂ ಕೂಡ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ನ ಮೇಂಟೈನ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋನು ಓನರ್, ಅವನು 1,00,000 ರುಪೀಸ್ ಕ್ಯಾಪಿಟಲ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ ಅಂತಂದರೆ ಆ ಕ್ಯಾಪಿಟಲ್ಸ್ಗೆ ಅವನು ರಿಟರ್ನ್ ಏನು ಇಂಟ್ರೆಸ್ಟನ್ನು ಸೇರಿಸಿ ಅಥವಾ ಡಿವಿಡೆಂಟನ್ನು ಸೇರಿಸಿ ರಿಟರ್ನ್ ತೊಗೊಳ್ತಾನೆ. ಅದೇ ರೀತಿ ಎ ಅನ್ನೋನು ಬಿಸ್ನೆಸ್ಸಿಂದ ಯಾವುದೇ ಒಂದು ಡ್ರಾಯಿಂಗ್ಸ್ನ ವಿತ್ಡ್ರಾಲ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಡ್ರಾಯಿಂಗ್ಸ್ಗೂ ಕೂಡ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿ ಅವನು ಕಂಪ್ನಿಗೆ ರಿಟರ್ನ್ ಕೊಡಬೇಕು. ಸೊ ಆ ಥರ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಡ್ರಾಯಿಂಗ್ಸ್ ಅಂತೀವಿ. ಡ್ರಾಯಿಂಗ್ಸ್ ಅಂತ ಅಂದರೆ ಬಿಸ್ನೆಸ್ಸಿಂದ ಓನರು ಅವನ ಒಂದು ಪರ್ಸ್ನಲ್ ಯೂಸ್ಗೆ ತೊಗೊಳ್ಳೋವಂಥ ಅಮೌಂಟನ್ನು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ರಿಟರ್ನ್ ಮಾಡಬೇಕಂದ್ರೆ ವಿತ್ ಇಂಟ್ರೆಸ್ಟ್ ಸೇರಿಸಿ ರಿಟರ್ನ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಡೆಟಾರ್, ಯಾರು ಈ ಡೆಟಾರ್ ಅಂತ ಅಂದರೆ ಡೆಟಾರ್ಸ್ ಈಸ್ ಎ ಪರ್ಸನ್ ಹೂ ಓವ್ಸ್ ಎನಿ ಅಮೌಂಟ್ ಟು ಅನದರ್ ಪರ್ಸನ್. ಇಫ್ ವಿಲ್ ಅಂದರೆ ಯಾರು ಅಂದರೆ ಫಾರ್ ಎಕ್ಸಾಂಪಲ್ ಡೆಟಾರ್ಸ್ ಅಂತಂದರೆ ಇಫ್ ವಿ ಸೆಲ್ ಗೂಡ್ಸ್ ಟು ಮಿಸ್ಟರ್ ರಾಮ್ ಆನ್ ಕ್ರೆಡಿಟ್ ಈ ಬಿಕಮ್ಸ್ ಆರ್ ಡೆಟರ್. ಇವಾಗ ನಮ್ಮದೇ ಕಂಪನಿ ಇದೆ ಅಂತಂದರೆ ನಾವು ರಾಮ್ಗೆ ಗೂಡ್ಸ್ನ ಸೇಲ್ ಮಾಡಿದ್ದೀವಿ. ಸೊ ಅವನು ಅಂದರೆ ಕ್ರೆಡಿಟ್ ಸೇಲ್ ಮಾಡಿದ್ದೀವಿ. ಸೊ ಅವನು ನಮಗೆ ಅಮೌಂಟ್ ಕೊಡಬೇಕು. ಅವನಿಂದ ನಮಗೆ ಅಮೌಂಟ್ ಕೊಡಬೇಕಂತಂದರೆ ಅಮೌಂಟ್ ಬರಬೇಕು. ಅವನು ನಮಗೆ ಡೆಟರ್ ಆಗ್ತಾನೆ. ಸೊ ಡೆಟರ್ ಈಸ್ ಎ ಪರ್ಸನ್ ಹೂ ಓವ್ಸ್ ಎನಿ ಅಮೌಂಟ್ ಟು ಅನದರ್ ಪರ್ಸನ್. ಅಂದರೆ ಬೇರೆಯವರ ಮನಿನ ಪೇ ಮಾಡಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಗೆ ಬೇರೆಯವರಿಂದ ಮನಿ ಬರಬೇಕು. ಆ ಪರ್ಸನನ್ನು ನಾವು ಡೆಟಾರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ರೆಡಿಟರ್ ಅಂತ ಅಂದರೆ ಕ್ರೆಡಿಟರ್ ಈಸ್ ಎ ಪರ್ಸನ್ ಟು ಹೂಮ್ ಎನಿ ಸಮ್ ಆಫ್ ಮನಿ ಈಸ್ ಓನ್ಡ್ ಬೈ ಅನದರ್ ಪರ್ಸನ್. ಅಂದರೆ ಕ್ರೆಡಿಟರ್ ಈಸ್ ಎ ಪರ್ಸನ್ ಟು ಹೂಮ್ ಎನಿ ಸಮ್ ಆಫ್ ಮನಿ ಈಸ್ ಓನ್ಡ್ ಬೈ ಅನದರ್ ಪರ್ಸನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಫ್ ಈ ಪರ್ಚೇಸ್ ಗೂಡ್ಸ್ ಫ್ರಮ್ ಮಿಸ್ಟರ್ ಎಕ್ಸ್ ಆನ್ ಕ್ರೆಡಿಟ್ ಈ ಬಿಕಮ್ಸ್ ಅವರ್ ಕ್ರೆಡಿಟರ್. ಅಂತಂದರೆ ನಾವು ಈಗ ನಮ್ಮ ಕಂಪ್ನಿಗೆ ಬೇರೆಯವರಿಂದ ಕ್ರೆಡಿಟ್ ಬೇಸಲ್ಲಿ ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ನಾವು ಅವ್ರಿಗೆ ಪೇ ಮಾಡಬೇಕು. ಕ್ರೆಡಿಟರ್ಸ್ ಅನ್ನೋದು ಒನ್ ಆಫ್ ದ ಲಯಬಿಲಿಟಿ ಅಂತಂದರೆ ವಿ ಹ್ಯಾವ್ ಟು ಪೇ ಸಮಥಿಂಗ್ ಟು ಸಂಬಡಿ. ಅಂದರೆ ನಾವು ಕೆಲವು ಸಮ್ ಆಫ್ ಮನಿನ ಬೇರೆಯವ್ರಿಗೆ ಪೇ ಮಾಡಬೇಕು. ಅದನ್ನು ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸಾಲ್ವೆಂಟ್ ಅಂತ ಅಂದರೆ ಏನು ಅಂತ ನೋಡೋಣ. ಸಾಲ್ವೆಂಟ್ ಈಸ್ ಎ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ಈಕ್ವಲ್ ಟು ಮೋರ್ ದೆನ್ ಆಫ್ ಈಸ್ ಲಯಬಿಲಿಟೀಸ್. ಎ ಸಾಲ್ವೆಂಟ್ ಪರ್ಸನ್ ಈಸ್ ಕೇಪಬಲ್ ಆಫ್ ಪೇಯಿಂಗ್ ಈಸ್ ಡೆಪ್ಟ್ ಇನ್ ಫುಲ್. ಸಾಲ್ವೆಂಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಎ ಅನ್ನೋ ಪರ್ಸನ್ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಅವನ ಒಂದು ಕಂಪ್ನಿಲಿ ಅಸೆಟ್ಸು 2,00,000 ಇದೆ ಆ್ಯಂಡ್ ಲಯಬಿಲಿಟೀಸ್ 1.5 ಲ್ಯಾಕ್ ಇದೆ. ಸೊ ಇಲ್ಲಿ ಇವನು ಲಯಬಿಲಿಟೀಸ್ನ ಕ್ಲಿಯರ್ ಮಾಡೋ ಕೇಪಬಲ್ ಇದೆ. ಅಂದರೆ ಆ ಥರ ಒಂದು ಪರ್ಸನನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಯಾಕೆ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಆಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಆಲ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಕಂಪ್ನಿ ಏನು ಅರ್ನ್ ಮಾಡಿಲ್ಲ ಅಂತಂದ್ರೂ ಕೂಡ ನಮ್ಮ ಕಂಪ್ನಿಲಿರೋ ಅಸೆಟ್ಸ್ನ ಸೆಲ್ ಮಾಡಿ ನಾವು ಲಯಬಿಲಿಟೀಸ್ನ ಕ್ಲಿಯರ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ಆ ಥರ ಒಂದು ಪರ್ಸನನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಸಾಲ್ವೆಂಟ್ ಈಸ್ ಎ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ಈಕ್ವಲ್ ಟು ಅಂದರೆ ಹೂಸ್ ಅಸೆಟ್ಸ್ ಆರ್ ಈಕ್ವಲ್ ಆರ್ ಮೋರ್ ದ್ಯಾನ್ ಆಫ್ ಈಸ್ ಲಯಬಿಲಿಟೀಸ್. ಅಂದರೆ ಲಯಬಿಲಿಟೀಸಿಗೆ ಈಕ್ವಲ್ ಆಗಿರ್ಬೋದು ಅಥವಾ ಲಯಬಿಲಿಟೀಸ್ಗಿಂತ ಜಾಸ್ತಿ ಹೊಂದಿರುವಂಥ ಪರ್ಸನನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಎ ಸಾಲ್ವೆಂಟ್ ಪರ್ಸನ್ ಈಸ್ ಎ ಕೇಪಬಲ್ ಆಫ್ ಪೇಯಿಂಗ್ ಈಸ್ ಡೆಪ್ಟ್ ಇನ್ ಫುಲ್. ಅಂದರೆ ಅವ್ನಿಗೇನೇ ಒಂದು ಸಾಲ ಇದ್ರೂ ಕೂಡ ಅವ್ನಿಗೆ ಕಂಪ್ಲೀಟಾಗಿ ತೀರಿಸೋವಷ್ಟು ಕೆಪಾಸಿಟಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇನ್ಸಾಲ್ವೆಂಟ್ ಅಂತ ಅಂದರೆ ಇನ್ಸಾಲ್ವೆಂಟ್ ಈಸ್ ಎ ಪರ್ಸನ್ ಹೂ ಅಸೆಟ್ಸ್ ಆರ್ ನಾಟ್ ಸಫಿಷಿಯೆಂಟ್ ಟು ಮೇಕ್ ಪೇಮೆಂಟ್ ಆಫ್ ಈಸ್ ಲಯಬಿಲಿಟೀಸ್ ಇನ್ ಫುಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಎ ಅಂತ ಅನ್ನೋನು ಅವ್ನ ಕಂಪ್ನಿಲಿ ಟೋಟಲ್ ಲಯಬಿಲಿಟೀಸ್ 2,00,000 ಇದೆ, ಬಟ್ ಅವನ ಹತ್ರ 1,00,000 ಅಸೆಟ್ ಇದೆ. ಅಂದರೆ ಇಲ್ಲಿ 1,00,000 ಅಸೆಟ್ ಇದೆ, 2,00,000 ಲಯಬಿಲಿಟೀಸ್ ಇದೆ. ಸೊ ಈ ಥರ ಒಂದು ಪರ್ಸನನ್ನು ನಾವು ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಯಾಕಂತಂದರೆ ಅವ್ನಿಗೆ ಅಸೆಟ್ಸ್ಗಿಂತ ಲಯಬಿಲಿಟೀಸೇ ಜಾಸ್ತಿ ಇದೆ. ಲಯಬಿಲಿಟೀಸ್ನ ಕ್ಲಿಯರ್ ಮಾಡೋಕ್ಕೆ ಅವ್ನಿಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಅವನ ಹತ್ರ ಇಲ್ಲ. ಸೊ ಆ ಥರ ಒಂದು ಪರ್ಸನನ್ನು ನಾವು ಇನ್ಸಾಲ್ವೆಂಟ್ ಅಂತ ಕರಿತೀವಿ. ಇನ್ಸಾಲ್ವೆಂಟ್ ಈಸ್ ಎ ಪರ್ಸನ್ ಹೂಸ್ ಅಸೆಟ್ಸ್ ಆರ್ ನಾಟ್ ಸಫಿಷಿಯೆಂಟ್ ಟು ಮೇಕ್ ಪೇಮೆಂಟ್ ಆಫ್ ಈಸ್ ಲಯಬಿಲಿಟಿ ಇನ್ ಫುಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ನೆಟ್ವರ್ತ್ ಅಂತ ಅಂದರೆ ಏನು ಅಂದರೆ ನೆಟ್ವರ್ತ್ ಆಫ್ ಎ ಬಿಸ್ನೆಸ್ ಮೀನ್ಸ್ ಅಗ್ರಿಗೇಟ್ ಅಮೌಂಟ್ ಆಫ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್.
ನೆಟ್ವರ್ತ್ ಅಂತ ಅಂದರೆ ಒಂದು ಬಿಸ್ನೆಸ್ಸಲ್ಲಿ 1 ಇಯರ್ ಪೀರಿಯಡ್ ಫಾರ್ ಎ ಪೀರಿಯಡ್ ಆಫ್ ಟೈಮಲ್ಲಿ 1 ಇಯರ್ ಆರ್ 6 ಮಂತ್ಸಲ್ಲಿ ಟೋಟಲ್ ನಮಗೆ ಎಷ್ಟು ನೆಟ್ ಇನ್ಕಮ್ ಬಂದಿದೆ. ನೆಟ್ ಇನ್ಕಮ್ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸ್ಸು, ಕ್ಯಾಪಿಟಲ್ಸು, ಪ್ರೊಪ್ರೈಟರ್ಸ್ ಕ್ಯಾಪಿಟಲ್ಸು, ಅಂದರೆ ಪ್ರೊಪ್ರೈಟರ್ಸ್ ಅಂತಂದರೆ ಓನರ್ಸ್ ಕ್ಯಾಪಿಟಲ್ಲು ಎಲ್ಲವನ್ನು ಲೆಸ್ ಮಾಡಿ ಫೈನಲ್ ಆಗಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ರೆವಿನ್ಯೂ ಬಂದಿದೆ, ಎಷ್ಟು ಅರ್ನ್ ಮಾಡಿದ್ದೀವಿ ಅನ್ನೋದನ್ನು ನೆಟ್ ವರ್ತ್ ಅಂತ ಕರಿತೀವಿ. ನೆಟ್ ವರ್ತ್ ಆಫ್ ಎ ಬಿಸ್ನೆಸ್ ಮೀನ್ಸ್ ದ ಅಗ್ರಿಗೇಟ್ ಅಮೌಂಟ್ ಆಫ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಅಕ್ಯುಮುಲೇಟೆಡ್ ಪ್ರಾಫಿಟರ್ಸ್. ಅಂದರೆ ಅಕ್ಯುಮುಲೇಟೆಡ್ ಅಂತಂದರೆ ಫೈನಲ್ ಆಗಿ ನಮಗೆ ಎಷ್ಟು ಎಲ್ಲವನ್ನು ಲೆಸ್ ಮಾಡಿ ಫೈನಲ್ ಆಗಿ ಎಷ್ಟು ಪ್ರಾಫಿಟ್ನ ಅರ್ನ್ ಮಾಡಿದ್ದೀವಿ ಅದನ್ನು ನಾವು ನೆಟ್ ವರ್ತ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗೂಡ್ಸ್. ಗೂಡ್ಸ್ ಅಂತಂದ್ರೆ ಏನಂದರೆ ದ ಟರ್ಮ್ ಗೂಡ್ಸ್ ಇನ್ಕ್ಲೂಡ್ ಆಲ್ ಕಮಾಡಿಟೀಸ್, ಆರ್ಟಿಕಲ್ಸ್ ಆರ್ ಪ್ರಾಡಕ್ಟ್ಸ್ ವಿಚ್ ಆರ್ ಪರ್ಚೇಸ್ಡ್ ಫಾರ್ ದ ಪರ್ಪಸ್ ಆಫ್ ರೀಸೇಲ್. ಗೂಡ್ಸ್ ರೆಫರ್ಸ್ ಟು ಎನಿ ಮರ್ಕಂಟೈಸ್ಡ್ ಇನ್ ವಿಚ್ ಎ ಟ್ರೇಡರ್ಸ್ ಡೀಲ್ಸ್. ಗೂಡ್ಸ್ ಅಂತ ಅಂದರೆ ಇಟ್ ಈಸ್ ಆಲ್ ಕಮಾಡಿಟೀಸ್. ಕಮಾಡಿಟೀಸ್ ಅಂತಂದರೆ ಡೇ ಟು ಡೇ ಯೂಸ್ ಮಾಡೋ ಅಂಥದ್ದು. ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ವಸ್ತುನ ನಾವು ಗೂಡ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ಪರ್ಚೇಸ್ಡ್, ಗೂಡ್ಸ್ ಸೇಲ್ಸ್ ಅಂತೆಲ್ಲ ಹೇಳ್ತೀವಿ. ಅಂದರೆ ಯಾವ ಗೂಡ್ಸ್ ಅಂತ ಅಂದರೆ ಅಲ್ಲಿ ಒಂದು ಕೆಲವೊಂದು ಐಟಮ್ಸ್ ಅಥವಾ ಪ್ರಾಡಕ್ಟ್ ಅಥವಾ ಕೆಲವೊಂದು ವಸ್ತುಗಳನ್ನು ನಾವು ಗೂಡ್ಸ್ ಅಂತ ಕರಿತಾ ಹೋಗ್ತೀವಿ. ಗೂಡ್ಸ್ ಅಂದರೆ ಮರ್ಚಂಟೈಸ್ ಅಂತ ಅಂದರೆ ಫಾರ್ ದ ಪರ್ಪಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಯೂಸ್ ಮಾಡೋ ಅಂಥದ್ದು. ನಾವು ಏನು ಮಾಡ್ತೀವಿ ಅಂದರೆ ಸಮ್ಟೈಮ್ಸ್ ಪರ್ಚೇಸ್ ಮಾಡಿ ರೀಸೇಲ್ ಕೂಡ ಮಾಡೋದು ಇರುತ್ತೆ. ಸೊ ಆ ಥರ ಒಂದು ಪ್ರೊಸೆಸಸ್ನ ಯಾವ್ಯಾವ ಒಂದು ಐಟಮ್ನ ಮಾಡಿದ್ರೂ ಕೂಡ ಅದನ್ನು ನಾವು ಗೂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಪರ್ಚೇಸ್ ಅಂತ ಅಂದರೆ ಏನಂದರೆ ದ ಟರ್ಮ್ ಪರ್ಚೇಸ್ ಮೀನ್ಸ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ದ ಪರ್ಪಸ್ ಆಫ್ ರೀಸೇಲ್ಸ್. ಅಂದರೆ ಪರ್ಚೇಸ್ ಅಂತಂದರೆ ಬೇರೆಯವರಿಂದ ದುಡ್ಡನ್ನ ಪೇ ಮಾಡಿ ನಾವು ತೊಗೊಳ್ಳೋ ಅಂಥದ್ದು. ಸೊ ದ ಟರ್ಮ್ ಪರ್ಚೇಸ್ ಮೀನ್ಸ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ದ ಪರ್ಪಸ್ ಆಫ್ ರೀಸೇಲ್. ಅಂದರೆ ಯಾವುದೇ ಒಂದು ಗೂಡ್ಸ್ನ ಪರ್ಚೇಸ್ ಮಾಡಿದ್ರೆ ಸಮ್ಟೈಮ್ಸ್ ನಾವು ರೀಸೇಲು ಮಾಡ್ತೀವಿ ಅಥವಾ ನಾವೇ ಓನ್ ಯೂಸ್ ಕೂಡ ಮಾಡ್ಕೊಳ್ತೀವಿ. ಆ ಥರ ಒಂದು ಪ್ರೊಸೀಜರ್ನ ನಾವು ಪರ್ಚೇಸ್ ಅಂತ ಕರಿತೀವಿ. ಆ್ಯಂಡ್ ಸೇಲ್ಸ್ ಅಂತ ಅಂದರೆ ದ ಟರ್ಮ್ ಸೇಲ್ಸ್ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಆರ್ ಕ್ರೆಡಿಟ್. ಅಂದರೆ ಗೂಡ್ಸ್ ಅಂತ ಅಂದರೆ ನಾವು ನಮ್ಮಲ್ಲಿರೋ ಒಂದು ಪ್ರಾಡಕ್ಟನ್ನು ಬೇರೆಯವ್ರಿಗೆ ಸೇಲ್ ಮಾಡಿದ್ರೆ ನಮ್ಮಿಂದ ಅವ್ರಿಗೆ ಗೂಡ್ಸ್ ಹೋಗುತ್ತೆ, ಅವರಿಂದ ನಮಗೆ ಕ್ಯಾಶ್ ಬರುತ್ತೆ. ಸೊ ಆ ಒಂದು ಪ್ರೊಸೀಜರ್ನ ನಾವು ಸೇಲ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅಂತ ಅಂದರೆ ಏನು? ಎ ಬ್ಯಾಡ್ ಡೆಟ್ ಈಸ್ ಎ ಸಮ್ ಆಫ್ ಮನಿ ದಟ್ ಹ್ಯಾಸ್ ಬಿನ್ ಲೆಂಟ್ ಬಟ್ ಈಸ್ ನಾಟ್ ಲೈಕ್ಲಿ ಟು ಬಿ ಪೇಯ್ಡ್. ಅಂದರೆ ಬಟ್ ಈಸ್ ನಾಟ್ ಲೈಕ್ಲಿ ಟು ಬಿ ಪೇಯ್ಡ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಯಾರಿಗೂ ಬ್ಯಾಡ್ ಡೆಟ್ಸ್ ಅಂತ ಅಂದರೆ ನಾವು ಈಗ ಡೆಟಾಸ್ ಅಂತ ಹೇಳ್ತೀವಿ. ಡೆಟಾಸ್ ಅಂತ ಅಂದ್ರೇನು? ಬೇರೆಯವರು ನಮಗೆ ಅಮೌಂಟ್ ಕೊಡಬೇಕಾಗಿರೋದು. ಈಗ ನಮಗೆ ಟೋಟಲ್ ಕಂಪ್ನಿನಲ್ಲಿ ಒಂದು 10 ಲ್ಯಾಕ್ ಡೆಟಾಸ್ ಇದೆ. ಸೊ 10 ಲ್ಯಾಕಲ್ಲಿ ಡೆಟಾಸಲ್ಲಿ ಅದರಲ್ಲಿ ಕಂಪ್ಲೀಟಾಗಿ 5 ಲ್ಯಾಕ್ ಬ್ಯಾಡ್ ಡೆಟ್ಸ್ ಆಗುತ್ತೆ. ಬ್ಯಾಡ್ ಡೆಟ್ಸ್ ಅಂತಂದರೆ ಕಂಪ್ಲೀಟಾಗಿ ಅವರು ನಮಗೆ ಕೊಡೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎ ಬ್ಯಾಡ್ ಡೆಟ್ ಈಸ್ ಎ ಸಮ್ ಆಫ್ ಮನಿ ದಟ್ ಹ್ಯಾಸ್ ಬಿನ್ ಲೆಂಟ್ ಬಟ್ ಈಸ್ ನಾಟ್ ಲೈಕ್ಲಿ ಟು ಬಿ ಪೇಯ್ಡ್. ಇಟ್ ಈಸ್ ನಾಟ್ ಲೈಕ್ಲಿ ಟು ಬಿ ಪೇಯ್ಡ್ ಅಂತ ಅಂದರೆ ಅವರು ಕೊಡೋ ಸಾಧ್ಯತೆಗಳಿಲ್ಲ. ಸೊ ಅದನ್ನು ನಾವು ಏನು ಅಂತ ಕರಿತೀವಿ ಅಂದರೆ ಬ್ಯಾಡ್ ಡೆಟ್ಸ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ ಇಟ್ ಈಸ್ ದ ಡೆಟ್ ವಿಚ್ ಈಸ್ ಸರ್ಟೈನ್ಲಿ ಇರ್ರೆಕವಬಲ್. ಅಂದರೆ ಆ ಕಂಪ್ಲೀಟಾಗಿ ಆ ಅಮೌಂಟನ್ನು ನಾವು ರಿಕವರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಇರ್ರೆಕವಬಲ್ ಅಂತ ಹೇಳ್ತೀವಿ. ಅದೇ ಡೌಟ್ಫುಲ್ ಡೆಟ್ಸ್ ಅಂತಂದರೆ 50% ಆಗಿರುತ್ತೆ. ಅಂದರೆ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ 10 ಲ್ಯಾಕಲ್ಲಿ 5 ಲ್ಯಾಕ್ ರುಪೀಸ್ ಬ್ಯಾಡ್ ಡೆಟ್ ಆಗಿದೆ. ಇನ್ 5 ಲ್ಯಾಕ್ ರುಪೀಸ್ ಡೌಟ್ಫುಲ್ ಡೆಟ್ಸ್ ಆಗಿದೆ. ಡೌಟ್ಫುಲ್ ಡೆಟ್ಸ್ ಆಗಿದೆ ಅಂತಂದರೆ 50% ಅವ್ರ ಅಮೌಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ 50% ಕೊಡದೇ ಇರೋ ಚಾನ್ಸಸ್ ಇರುತ್ತೆ, ಇನ್ನೂ ಡೌಟಲ್ಲಿರುತ್ತೆ. ಸೊ ಅದನ್ನು ನಾವು ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಡೆಟಾಸ್ ಆರ್ ಗುಡ್ ಡೆಟ್ಸ್ ಅಂತ ಅಂದರೆ ಕಂಪ್ಲೀಟಾಗಿ ಆ ಅಮೌಂಟ್ ಬರುತ್ತೆ ನಮಗೆ. ಸೊ ಅದನ್ನು ನಾವು ಗುಡ್ ಡೆಟ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪೆನ್ಸಸ್ ಅಂತಂದರೆ ಎ ಕಾಸ್ಟ್ ರಿಲೇಟಿಂಗ್ ಟು ದ ಆಪರೇಷನ್ಸ್ ಆಫ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್ ಆರ್ ದ ಬೆನಿಫಿಟ್ಸ್ ಆಫ್ ವಿಚ್ ಡು ನಾಟ್ ಎಕ್ಸ್ಟೆಂಡ್ ಬಿಹೈಂಡ್ ದಟ್ ಪೀರಿಯಡ್. ಅಂದರೆ ಎಕ್ಸ್ಪೆನ್ಸಸ್ ಅಂತಂದರೆ ಈಗ ಒಂದು ಏನೇ ಕಂಪ್ನೀಲಿ ಯಾವುದೇ ಒಂದು ಆಪ್ರೇಷನ್ಸ್ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಅಕೌಂಟಿಂಗ್ ಟ್ರಾನ್ಸಾಕ್ಷನಲ್ಲಿ ಏನೇ ಒಂದು ಎಕ್ಸ್ಪೆನ್ಸಸ್ ಅಂತ ಇರುತ್ತಲ್ವ, ಸೊ ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಎ ಕಾಸ್ಟ್ ರಿಲೇಟಿಂಗ್ ಟು ದ ಆಪ್ರೇಷನ್ಸ್ ಆಫ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್. ಅಂದರೆ ಒಂದು ಪೀರಿಯಡಲ್ಲಿ ಏನೇ ಒಂದು ಕಾಸ್ಟನ್ನು ನಾವು ಯೂಸ್ ಮಾಡಿದ್ರೂ ಕೂಡ ಅದನ್ನು ಎಕ್ಸ್ಪೆನ್ಸಸ್ ಕೆಲವೊಂದು ಟೈಮ್ ಫಾರ್ ದ ಪರ್ಪಸ್ ಆಫ್ ಪ್ರಾಫಿಟ್. ಅಂದರೆ ಈಗ ಎಕ್ಸ್ಪೆನ್ಸಸ್ ಮಾಡಿದ್ರೇ ನಮಗೆ ಪ್ರಾಫಿಟ್ ಬರುತ್ತೆ. ಈಗ ಸೇಲ್ಸ್ ಮಾಡೋಕ್ಕೆ ನಮಗೆ ಅಡ್ವರ್ಟೈಸ್ ಎಕ್ಸ್ಪೆಂಟ್ ಆಗುತ್ತೆ, ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಟ್ರಾವೆಲಿಂಗ್ ಆಗುತ್ತೆ. ಸೊ ಇದೆಲ್ಲ ಎಕ್ಸ್ಪೆನ್ಸಸ್. ಇದನ್ನೆಲ್ಲ ನಾವು ಯಾವುದ್ರ ಮೇಲೆ ಇನ್ಕ್ಲೂಡ್ ಮಾಡಿರ್ತೀವಿ ಅಂದರೆ ಸೇಲ್ಸ್ಗೆ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಅಂದರೆ ಯಾವುದೇ ಒಂದು ಪ್ರಾಫಿಟ್ ಬರಬೇಕು ಅಂತಂದರೆ ಅಲ್ಲಿ ಎಕ್ಸ್ಪೆನ್ಸಸ್ ನಾವು ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನಂತಂದರೆ ಎ ಬ್ಯಾಲೆನ್ಸ್ ಶೀಟ್, ಇನ್ಕಮ್ ಸ್ಟೇಟ್ಮೆಂಟ್,
income and expenditure, receipt and payment statement, or any other supporting statement or other presentation of financial data derived from accounting records. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತಂದರೆ ಯಾವ್ಯಾವುದು ಅಂತಂದರೆ ಮೇಯ್ನ್ ಕಂಪನಿಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿ ಪ್ರಿಪೇರ್ ಮಾಡೋದು ಎರಡೇ, ಒಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಇನ್ಕಮ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಯಾಕೆ ಅಂತಂದರೆ ಒಂದು ಫೈನಲ್ ಆಗಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ, ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಟೋಟಲ್ ನೆಟ್ ವರ್ತ್ ಅಂದರೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನಾವು ಟು ಮೇಯ್ನ್ ಆಗಿ ಫೈನಾನ್ಷಿಯಲ್ ಪೊಸಿಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ತುಂಬಾ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ನ ಕೂಡ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸ್ಟೇಟ್ಮೆಂಟ್ ಅಂತ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಅಂದರೆ ಅಲ್ಲಿ ನಾವು ಮಾನಿಟರಿ ಮನಿ ರಿಲೇಟೆಡ್ ಏನಿರುತ್ತೋ, ಸೊ ಅಕಾರ್ಡಿಂಗ್ ಟು ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟನ್ನು ನಾವು ಅಪ್ಲೈ ಮಾಡಿದ್ರೆ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಏನೇನು ಹೇಳುತ್ತೆ ಅಂದರೆ ಮನಿ ರಿಲೇಟೆಡ್ ವಾಟ್ ಆರ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ಇವೆಂಟ್ ಹ್ಯಾಪನ್ ರಿಲೇಟೆಡ್ ಟು ದ ಮನಿ ಓನ್ಲಿ. ಸೊ ಆ ಥರ ಒಂದು ಸ್ಟೇಟ್ಮೆಂಟನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಅನ್ನೆಸೆಸರಿ ಬೇರೆ ಟ್ರಾನ್ಸಾಕ್ಷನ್ಸ್ನ ಏನು ನಾವು ಇನ್ಕ್ಲೂಡ್ ಮಾಡಲ್ಲ. ಆ ಥರ ಒಂದು ಯಾವುದೇ ಒಂದು ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ರಿಲೇಟೆಡ್ ಇರೋದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೀವಿ. ಬಟ್ ತುಂಬ ಮುಖ್ಯವಾಗಿ ನಾವು ಪ್ರಿಪೇರ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವುದು ಅಂದರೆ ಒಂದು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಫಿನಿಶ್ಡ್ ಗೂಡ್ಸ್ ಅಂತ ಅಂದರೆ ಏನು? ಗೂಡ್ಸ್ ಹೆಲ್ಡ್ ಫಾರ್ ಸೇಲ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಫಿನಿಶ್ಡ್ ಗೂಡ್ಸ್ ಅಂತ ಅಂದರೆ ಫೈನಲ್ ಆಗಿ ಆ ಗೂಡ್ಸ್ನ ಹೆಲ್ಡ್ ಮಾಡಿದ್ದೀವಿ ಫಾರ್ ದ ಸೇಲ್ಸ್ ಮಾಡೋಕ್ಕೆ, ಅಂದರೆ ಸೇಲ್ಸ್ಗೆ ರೆಡಿಯಾಗಿರೋ ಕಂಪ್ಲೀಟಾಗಿ ಎಲ್ಲ ಪ್ರೊಸೀಜರ್ಸು ಮುಗ್ದು ಇವಾಗ ಇನ್ನೇನು ಮಾರ್ಕೆಟಿಗೆ ಇಂಟ್ರಡ್ಯೂಸ್ ಮಾಡಬೇಕು ಆ ಥರ ಒಂದು ಗೂಡ್ಸ್ನ ನಾವೇನಂತ ಕರಿತೀವಿ ಅಂದರೆ ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ಹೆಲ್ಡ್ ಫಾರ್ ಸೇಲ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಫೈನಲ್ ಆಗಿ ಎಲ್ಲ ಒಂದು ಏನು ಗೂಡ್ಸ್ ಅನ್ನ ಪ್ರಿಪೇರ್ ಮಾಡೋ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಫೈನಲ್ ಸ್ಟೇಜ್ಗೆ ಬಂದಿರುತ್ತಲ್ವ, ಸೊ ಆ ಥರ ಒಂದು ಗೂಡ್ಸ್ನ ನಾವು ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ಆ್ಯಂಡ್ ಇನ್ನೂ ತುಂಬ ಬಿಸ್ನೆಸ್ ರಿಲೇಟೆಡ್ ತುಂಬಾ ಟರ್ಮಿನಾಲಜೀಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ನ ಒತ್ತಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.